ಹಲೋ ಕ್ರೇಜಿ ಪೀಪಲ್ಸ್, ಹನುಮಂತ ಶ್ರೀರಾಮನ ಪರಮ ಭಕ್ತ ಆಂಜನೇಯ ಇಂದಿಗೂ ಬದುಕಿದ್ದಾನೆ ಎಂದು ಹಲವರು ಹೇಳುತ್ತಾರೆ. ಆದರೆ ಅದು ನಿಜಾನ ಅಥವಾ ಕಟ್ಟು ಕಥೆನಾ? ಹನುಮಂತ ಬದುಕಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳು ಇದೆಯಾ? ಹೀಗಂತ ಹಲವರು ಪ್ರಶ್ನೆ ಮಾಡ್ತಾರೆ. ಆದರೆ ಹನುಮಂತ ಚಿರಂಜೀವಿ, ಇಂದಿಗೂ ಚಿರಂಜೀವಿಯಾಗಿ ಹನುಮಂತ ನಮ್ಮ ಸುತ್ತಮುತ್ತನೇ ಇದ್ದಾನೆ. ಮತ್ತೆ ಈ ವಿಷಯ ನಿಮ್ಗೆ ಗೊತ್ತಾ? ಹನುಮಂತನು ಬ್ರಹ್ಮಚಾರಿ, ಆದರೆ ಹನುಮಂತನಿಗೂ ಒಬ್ಬ ಮಗ ಇದ್ದಾನೆ. ಹಾಗಾದ್ರೆ ಹನುಮಂತನ ಮಗ ಯಾರು? ಮತ್ತೆ ಈ ವಿಡಿಯೋದಲ್ಲಿ ನಾವು ಹನುಮಂತ ಚಿರಂಜೀವಿ ಆಗಿದ್ದು ಹೇಗೆ, ಹನುಮಂತನ ಬಗ್ಗೆ ಹಲವಾರು ರಹಸ್ಯ ವಿಷಯಗಳು ಇವೆ. ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ನಂಬರ್ 1, ಹನುಮಂತನು ತ್ರೇತಾಯುಗದಲ್ಲಿ ಅಂಜನಿ ಮತ್ತು ಕೇಸರಿ ಮಗನಾಗಿ ಜನಿಸ್ತಾನೆ. ಹನುಮಂತ ಸೀತೆಯನ್ನು ಹುಡುಕುತ್ತಾ ಲಂಕೆಯನ್ನ ಸೇರಿಕೊಳ್ತಾನೆ. ಅಲ್ಲಿ ಹನುಮಂತನು ಸೀತಾದೇವಿಗೆ ಶ್ರೀರಾಮ ಕೊಟ್ಟ ಸಂದೇಶವನ್ನ ಕೊಡ್ತಾನೆ. ಇದರಿಂದ ಸೀತಾದೇವಿಯು ಸಂತೋಷಪಟ್ಟು ಹನುಮಂತನಿಗೆ ಅಮೃತದ ವರವನ್ನ ಕೊಡ್ತಾಳೆ. ಈ ವರದ ಕಾರಣದಿಂದಲೇ ಹನುಮಂತ ಇಂದಿಗೂ ಚಿರಂಜೀವಿಯಾಗಿ ಉಳಿದಿದ್ದಾರೆ. ಇನ್ನು ಕೆಲವು ಕಾಡಿನ ಜನರು ಹನುಮಂತನನ್ನ ನೋಡಿದ್ದೇವೆ ಎಂದು ಹೇಳ್ತಾರೆ. ಅದರ ಬಗ್ಗೆ ವಿಡಿಯೋ ಬೇಕಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಂಬರ್ 2, ಹನುಮಂತ ಬಾಲ ಬ್ರಹ್ಮಚಾರಿ ಎಂದು ನಿಮಗೆಲ್ಲ ಗೊತ್ತು. ಆದರೆ ಹನುಮಂತನಿಗೆ ಒಬ್ಬ ಮಗ ಇದ್ದಾನೆ ಎಂದು ನಿಮಗೆ ಗೊತ್ತಾ? ಹೌದು, ಹನುಮಂತನಿಗೆ ಒಬ್ಬ ಮಗ ಇದ್ದಾನೆ. ಲಂಕಾ ನಗರವನ್ನ ಬೆಂಕಿಯಿಂದ ಸುಟ್ಟ ನಂತರ ತನ್ನ ಬಾಲಕ್ಕೆ ಹತ್ತಿಕೊಂಡಿರುವ ಬೆಂಕಿಯನ್ನ ಆರಿಸಿಕೊಳ್ಳಕ್ಕೆ ಸಮೀಪದಲ್ಲಿರುವ ಸಮುದ್ರಕ್ಕೆ ಜಿಗಿದು ತನ್ನ ಬಾಲಕ್ಕೆ ಹತ್ತಿರುವ ಬೆಂಕಿಯನ್ನ ಆರಿಸಿಕೊಳ್ತಾನೆ. ಆಗ ಹನುಮಂತ ತುಂಬಾನೇ ಸುಸ್ತಾಗಿರ್ತಾನೆ. ಆ ಸಮಯದಲ್ಲಿ ಹನುಮಂತನ ದೇಹದಿಂದ 3 ಬೆವರಿನ ಹನಿ ಸಮುದ್ರಕ್ಕೆ ಬೀಳುತ್ತೆ. ಆ ಬೆವರಿನ ಹನಿಯನ್ನ ಸಮುದ್ರದಲ್ಲಿರುವ ಒಂದು ಮೀನು ಆಹಾರ ಅಂದುಕೊಂಡು ಆ ಬೆವರಿನ ಹನಿಯನ್ನ ಸೇವಿಸುತ್ತೆ. ಹನುಮಂತನ ಬೆವರಿನ ಹನಿಯನ್ನ ಸೇವಿಸಿದ ಕಾರಣ ಆ ಮೀನು ಗರ್ಭ ಧರಿಸುತ್ತೆ. ನಂತರ ಆ ಮೀನು ಮಕರಧ್ವಜ ಎಂಬ ಮಗುವಿಗೆ ಜನ್ಮ ಕೊಡುತ್ತೆ. ಮಕರಧ್ವಜ ಅರ್ಧ ಭಾಗ ಕೋತಿಯಂತೆ, ಇನ್ನರ್ಧ ಭಾಗ ಮೀನಿನ ಹಾಗೆ ಇರುತ್ತೆ. ಐರಾಮನ ಜೊತೆ ಯುದ್ಧದ ನಂತರ ಹನುಮಂತನಿಗೂ ನನಗೂ ಒಬ್ಬ ಮಗ ಇದ್ದಾನೆ ಎಂದು ತಿಳಿದು ಹನುಮಂತ ಮಕರಧ್ವಜನನ್ನ ಭೇಟಿಯಾಗ್ತಾನೆ. ನಂಬರ್ 3, ಹಿಂದಿನ ದಿನಗಳಲ್ಲಿ ಬಹಳಷ್ಟು ಜನ ಹನುಮನನ್ನ ಕೋತಿ ಎಂದು ಅಂದುಕೊಳ್ತಾ ಇರ್ತಾರೆ. ಆದರೆ ನಾವು ಮಹರ್ಷಿ ವಾಲ್ಮೀಕಿಯ ರಾಮಾಯಣವನ್ನ ಅಧ್ಯಯನ ಮಾಡಿದ್ರೆ ಈ ಹನುಮಂತ ಸಾಧಾರಣ ಕೋತಿಯಲ್ಲ, ಬೇರೆ ಜಾತಿಗೆ ಸೇರಿದವನು ಎಂದು ತಿಳಿಯುತ್ತೆ. ನಮ್ಮ ಸಂಸ್ಕೃತದಲ್ಲಿ ಕೋತಿಗಳಿಗೆ ಕೋತಿ ಎಂದು ಕರೆಯುವುದಿಲ್ಲ, ಕೋತಿಯನ್ನ ಕಪಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈ ರೀತಿ ಕೋತಿಗಳು ಸಪರೇಟ್ ಒಂದು ಜಾತಿಯಾಗಿ ಬದಲಾಗಿವೆ. ಮತ್ತೆ ಈಗ ಹೊಸ ಅಧ್ಯಾಯಗಳಲ್ಲಿ ಅಂದ್ರೆ 50 ವರ್ಷಗಳ ಹಿಂದೆ ಅನೇಕ ಜಾತಿಗಳು ಇದ್ವು ಎಂದು ನಿರೂಪಿಸಲಾಗಿದೆ. ಇನ್ನು ಅಷ್ಟೇ ಅಲ್ಲದೆ ಅವುಗಳ ಅಸ್ಥಿ ಪಂಜರಗಳು ಕೂಡ ಸಿಕ್ಕಿವೆ. ಇದೇ ರೀತಿ ಮನುಷ್ಯರಲ್ಲೂ ಬೇರೆ ಜಾತಿಗಳು ಇದ್ವು. ಹಾಗೆ ಸಮಯ ಕಳೆದಂತೆ ಅವು ಅಳಿದು ಹೋಗಿವೆ. ನಂಬರ್ 4, ಇನ್ನು ರಾಮಾಯಣ ನಂತರ ಹನುಮಂತ ಏನಾದ ಎಂಬ ಯೋಚನೆ ಎಲ್ಲರಿಗೂ ಬಂದಿರುತ್ತೆ. ಆದರೆ ಪ್ರಪಂಚದಲ್ಲಿರುವ ವಿವಿಧ ನಾಗರಿಕತೆಗಳನ್ನ ಪರಿಶೀಲಿಸಿದರೆ ಹನುಮಂತನಿಗೆ ಸಂಬಂಧಿಸಿದ ಆಧಾರಗಳು ನಮಗೆ ಬಹಳಷ್ಟು ಕಂಡು ಬರುತ್ತವೆ. ಇನ್ನು ಚೀನಾದಲ್ಲಿ ಕೂಡ ಪುರಾತನ ಕಾಲದ ಮಂಕಿ ಗಾಡ್ ಕಥೆಗಳನ್ನ ಹೇಳಲಾಗುತ್ತೆ. ಈ ಮಂಕಿ ಗಾಡ್ ಸೇಮ್ ಹನುಮಂತನ ಹೋಲಿಕೆಯನ್ನು ಹೊಂದಿದ್ದಾನೆ, ಆದರೆ ಆಯುಧಗಳು ಮಾತ್ರ ವಿಭಿನ್ನವಾಗಿವೆ. ಇನ್ನು ಅಮೆರಿಕದಲ್ಲಿ ಕೂಡ ಈ ಮಂಕಿ ಗಾಡ್ ಅನ್ನ ಪೂಜಿಸುತ್ತಾರೆ. ಪೌಂಡರಸ್ ಕಾಡಲ್ಲಿ ವಿಜ್ಞಾನಿಗಳು ಅವುಗಳನ್ನ ಕಂಡು ಹಿಡಿಯಲು ಪ್ರಯತ್ನಿಸಿದಾಗ ಪುರಾತನ ದೇವಾಲಯಗಳನ್ನ ಕಂಡುಕೊಂಡಿದ್ದಾರೆ. ಅಲ್ಲಿನ ದೇವಾಲಯಗಳಲ್ಲಿ ಕೋತಿ ದೇವರ ವಿಗ್ರಹಗಳು ಬಹಳಷ್ಟು ಇವೆ. ಇನ್ನು ಈ ವಿಗ್ರಹಗಳು ಸೇಮ್ ಹನುಮಂತನ ಹಾಗೆ ಹೋಲುತ್ತವೆ. ವಿಡಿಯೋ ಮುಂದುವರಿಸಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ನಂಬರ್ 5, ಹನುಮಂತನನ್ನ ಟೋಟಲ್ ಆಗಿ 108 ಹೆಸರುಗಳಿಂದ ಕರೆಯಲಾಗಿದೆ ಮತ್ತು ಆ ಪ್ರತಿಯೊಂದು ಹೆಸರುಗಳಿಗೂ ಬೇರೆ ಬೇರೆ ಅರ್ಥಗಳಿವೆ. ಹೌದು, ಹಂಪಿಯಲ್ಲಿರುವ ಋಷಿಮುಖ ಪರ್ವತವನ್ನ ಇಂದಿಗೂ ಕೂಡ ಮಾತಂಗ ಪರ್ವತ ಎಂದು ಕರೆಯಲಾಗುತ್ತೆ. ಹನುಮಂತನು ಮಾತಂಗ ಋಷಿಗಳ ಆಶ್ರಮದಲ್ಲಿ ಜನಿಸಿದ್ದಾನೆಂದು, ಶ್ರೀರಾಮನು ಹುಟ್ಟೋಕ್ಕಿಂತ ಮುಂಚೆ ಹನುಮಂತ ಹುಟ್ಟಿದ್ದಾನೆಂದು ಹೇಳಲಾಗುತ್ತೆ. ಹನುಮಂತನು ಚೈತ್ರ ಮಾಸದ ಶುಕ್ಲ ಪೂರ್ಣಿಮಾ ದಿನದಂದು ಜನಿಸಿದ್ದಾನೆ. ಇಂದಿಗೂ ಕೂಡ ಈ ಪ್ರದೇಶವನ್ನ ಹಂಪಿಯ ಸಮೀಪದಲ್ಲಿ ಹಾಗೆಯೇ ಭದ್ರಪಡಿಸಲಾಗಿದೆ. ಭಕ್ತರು ಕೂಡ ಇಂದಿಗೂ ದರ್ಶನ ಪಡೆಯೋಕೆ ಅಲ್ಲಿಗೆ ಹೋಗ್ತಾರೆ. ನಂಬರ್ 6, ಶ್ರೀರಾಮನು ಹನುಮಂತನಿಗೆ ಒಂದು ವರವನ್ನ ಕೊಡ್ತಾನೆ. ಅದೇನಂದ್ರೆ ಹನುಮಂತ ಮುಂದೆ ಬ್ರಹ್ಮ ಆಗ್ತಾನೆ ಎಂದು. ಹೌದು, ಬ್ರಹ್ಮ 100 ವರ್ಷಗಳ ನಂತರ ಆತನು ಮೋಕ್ಷವನ್ನ ಪಡಿತಾನೆಂದು ಮತ್ತೆ ಆತನ ಸ್ಥಾನದಲ್ಲಿ ಹೊಸ ಬ್ರಹ್ಮನಾಗಿ ಹನುಮಂತ ಹುಟ್ಟುತ್ತಾನೆಂದು ಶ್ರೀರಾಮನು ವರವನ್ನ ಕೊಡ್ತಾನೆ.
ಇಲ್ಲಿ ನಾವು ಒಂದು ವಿಷಯವನ್ನ ತಿಳ್ಕೊಳ್ಬೇಕು. ಅದೇನೆಂದ್ರೆ ಬ್ರಹ್ಮನ ಒಂದು ದಿನ ನಮ್ಮ ಮನುಷ್ಯರಿಗೆ 4.32 ಬಿಲಿಯನ್ ವರ್ಷಗಳು, ಮತ್ತೆ ನಮಗೆ 1,00,000 ವರ್ಷಗಳಾದರೆ ಬ್ರಹ್ಮನಿಗೆ 1 ಸೆಕೆಂಡ್ಗೆ ಸಮ. ಬ್ರಹ್ಮನ ಜೀವನ ನಮ್ಮ ದಿನಗಳಿಗಿಂತಲೂ ತುಂಬಾ ಜಾಸ್ತಿ. ಬ್ರಹ್ಮನ 100 ವರ್ಷ ಸಮಯ ಮುಗಿಯುವಷ್ಟರಲ್ಲಿ ಲಕ್ಷಾಂತರ ಬಾರಿ ವಿಪತ್ತುಗಳು ಬಂದು ಹೋಗಿರ್ತವೆ. ಇದಾದ ಬಳಿಕ ಬ್ರಹ್ಮನು ಮೋಕ್ಷವನ್ನ ಪಡಿತಾನೆ ಮತ್ತು ಆತನ ಸ್ಥಾನದಲ್ಲಿ ಹನುಮಂತ ಬ್ರಹ್ಮನಾಗ್ತಾನೆ. ನಂಬರ್ 7, ಶ್ರೀ ಆಂಜನೇಯನ ತಂದೆ ಪವನ ದೇವ ಆಗಿರೋದ್ರಿಂದ ಹನುಮಂತನನ್ನ ಪವನ ಪುತ್ರ ಎಂದು ಕರೆಯಲಾಗುತ್ತೆ. ಈ ರೀತಿ ಹನುಮಂತನಿಗೆ 108 ಹೆಸರುಗಳಿವೆ. ಅದರಲ್ಲಿ 12 ಹೆಸರುಗಳನ್ನ ಅತ್ಯಂತ ಪ್ರತ್ಯೇಕವಾಗಿ ಪರಿಗಣಿಸಲಾಗುತ್ತೆ. ಆ ಹೆಸರುಗಳು ಹನುಮಾನ್, ಅಂಜನಿ ಪುತ್ರ, ಪವನ ಪುತ್ರ, ವಾಯುಪುತ್ರ, ಮಹಾಬಲ, ಕಾಮೇಷ್ಟ, ಪಾಲ್ಗುಣ ಸಖ, ಬಿಂಗಾಕ್ಷ, ಅಮಿತ ವಿಕ್ರಮ್, ಉದ್ದಿಕ್ರಮಣಂ, ಸೀತ ಶೋಕ ವಿನಾಶನಂ, ಲಕ್ಷ್ಮಣ ಪ್ರಾಣದಾತಂ. ನಂಬರ್ 8, ಹನುಮಂತನ ಗುರುತುಗಳು ಕೇವಲ ರಾಮಾಯಣದಲ್ಲಿ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲೂ ಕೂಡ ಕಂಡುಬರುತ್ತೆ. ಒಂದು ಬಾರಿ ಹನುಮಂತನು ವಿಶ್ರಾಂತಿ ಪಡೆಯಬೇಕಾದ್ರೆ ಅದೇ ದಾರಿಯಲ್ಲಿ ಹೋಗ್ತಿದ್ದ ಭೀಮನಿಗೆ ಹನುಮಂತ ತನ್ನ ಬಾಲವನ್ನ ಅಡ್ಡಿ ಇಡ್ತಾನೆ. ಅವಾಗ ಭೀಮ ಹನುಮಂತನಿಗೆ ದಾರಿ ಬಿಡಿ ಎಂದು ಕೇಳಿದಾಗ ಹನುಮಂತ, ನಿನ್ನ ಕೈಲಾದ್ರೆ ನನ್ನ ಬಾಲವನ್ನ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸು ಎಂದು ಹೇಳ್ತಾನೆ. ಇದರಿಂದ ಕೋಪಗೊಂಡ ಭೀಮ ಹನುಮಂತನ ಬಾಲವನ್ನ ಪಕ್ಕಕ್ಕೆ ಸರಿಸಲು ಪ್ರಯತ್ನ ಪಡ್ತಾನೆ. ಆದ್ರೆ ಕೆಲವೇ ಕ್ಷಣದಲ್ಲಿ ವಿಫಲಗೊಳ್ತಾನೆ. ನಂತರ ಆತ ಮಾಮೂಲಿ ವಾನರ ಅಲ್ಲ ಎಂದು ತಿಳಿದು ಹನುಮಂತನೇ ಎಂದು ಗ್ರಹಿಸಿ ಹನುಮಂತನಿಗೆ ಕ್ಷಮೆ ಯಾಚಿಸಿ ನಂತರ ಅಲ್ಲಿಂದ ಹೋಗ್ತಾನೆ. ಹೀಗೆ ಹನುಮಂತನ ಬಗ್ಗೆ ಹಲವಾರು ಗುರುತುಗಳು ಇವೆ. ಅದರಲ್ಲಿ ಮುಖ್ಯವಾದದ್ದು ಇವು. ವಿಡಿಯೋ ಮಾಡೋಕ್ಕೆ ನಾನು ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.